ಹಲೋ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಬಹುಶಃ ಇನ್ನೇನು ಕೆಲವೇ ದಿನಗಳಲ್ಲಿ SSLC ಪರೀಕ್ಷೆಯನ್ನು ತಾವೆಲ್ಲ ಬರಿತಾ ಇದ್ದೀರಿ. ತಾವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿದ್ದೀರಿ. ಇನ್ನು ಕೆಲವೊಂದಿಷ್ಟು ಜನರಿಗೆ ಈ ಸೋಷಿಯಲ್ ಸೈನ್ಸ್ ಪರೀಕ್ಷೆಯನ್ನು ಅಥವಾ ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಪಾಸ್ ಮಾಡುವುದೇ ಒಂದು ದೊಡ್ಡ ಸವಾಲಾಗೈತಿ. ಆ ನಿಟ್ಟಿನೊಳಗೆ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಈ ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಸುಲಭವಾಗಿ ಯಾವ ರೀತಿ ಪಾಸ್ ಮಾಡಬೇಕು ಅನ್ನೋದನ್ನು ಕುರಿತು ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ದಯವಿಟ್ಟು ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಬೇಕು ಮತ್ತು ಅದರ ಲಾಭವನ್ನು ತಾವೆಲ್ಲ ಪಡ್ಕೊಳ್ಬೇಕು. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಸೋಷಿಯಲ್ ಸೈನ್ಸ್ ಒಳಗೆ ಈಸಿಯಾಗಿ ಪಾಸ್ ಮಾಡಬೇಕಾಗಿತ್ತಂದ್ರೆ ಫಸ್ಟ್ ನಾವು ಟಾರ್ಗೆಟ್ ಎದಕ್ಕೆ ಇಡಬೇಕಾಗಿತ್ತಪ್ಪ ಅಂತಂದ್ರೆ ಮ್ಯಾಪ್ ಕ್ವಶನ್ಸ್ಗೆ ನಾವು ಟಾರ್ಗೆಟ್ ಇಡಬೇಕು. ಮ್ಯಾಪ್ 38ನೇ ಪ್ರಶ್ನೆ ಮ್ಯಾಪ್ ಪ್ರಶ್ನೆ ಇರ್ತೈತಿ. ಮ್ಯಾಪಿನ ಪ್ರಶ್ನೆಗೆ 5 ಅಂಕಗಳಿರ್ತವೆ. ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಬೇಕು. ಸುಮಾರು ಒಂದು 15ರಿಂದ 20 ಪ್ಲೇಸ್ಗಳನ್ನು ಪದೇ ರಿಪೀಟ್ ಆಗಿರ್ತಕ್ಕಂಥ 15ರಿಂದ 20 ಪ್ಲೇಸ್ಗಳನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇಂಡಿಯಾ ಮ್ಯಾಪ್ನೊಳಗೆ ಆ ಪ್ಲೇಸ್ಗಳು ಎಲ್ಲಿ ಬರ್ತಾವೆ. ಎಕ್ಸಾಂಪಲ್ ಕರ್ನಾಟಕ ಸಂಕ್ರಾಂತಿ ವೃತ್ತ, ಮುಂಬೈ, ಬೆಂಗಳೂರು, ದೆಹಲಿ, ಭಾಕ್ರಾನಂಗಲ್, ಇವು ಪದೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಈ ಮ್ಯಾಪಿನ ಪ್ರಶ್ನೆಗಳಿಗೆ ಮ್ಯಾಪಿನಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಥವಾ ಪ್ಲೇಸ್ಗಳನ್ನು ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಆ ಮ್ಯಾಪಿನ ಯಾವ್ಯಾವ ಪ್ಲೇಸ್ಗಳನ್ನು ಇಂಪಾರ್ಟೆಂಟ್ ಅದಾವ ಅನ್ನೋದನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿದ್ದೀನಿ. ಅದನ್ನು ದಯವಿಟ್ಟು ತಾವು ನೋಡಬೇಕು. ಆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊಟ್ಟ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇಲ್ಲಿ ಆ ಪ್ಲೇಸ್ಗಳನ್ನು ನೀವು ನೋಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಮಗೆ ಎಷ್ಟು ಪ್ಲೇಸ್ಗಳನ್ನ ಕೊಟ್ಟಿರ್ತಾನಪ್ಪ ಅಂತಂದ್ರೆ 7 ಪ್ಲೇಸ್ಗಳನ್ನು ಕೊಟ್ಟಿರ್ತಾನೆ. 7 ಪ್ಲೇಸ್ ಒಳಗೆ ಯಾವುದಾದ್ರೂ 5 ಪ್ಲೇಸ್ಗಳನ್ನು ನಾವು ಗುರುತಿಸ್ಬೇಕಾಗ್ತೈತಿ. ಅವರು ಆಲ್ರೆಡಿ ಒಂದು ಇಂಡಿಯಾ ಮ್ಯಾಪನ್ನು ಕೊಡ್ತಾರೆ. ನಾನು ಪದೇ ರಿಪೀಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದಾವ, ಅವನು ಸ್ವಲ್ಪ ನೋಡ್ಕೊಳ್ರಿ. ಅದರೊಳಗೆ ಕನಿಷ್ಠ 4 ಪ್ಲೇಸ್ಗಳಾದರೂ ಬಂದೇ ಬರ್ತಾವೆ, 100% ಬರ್ತಾವೆ. ಈ ಒಂದು ಮ್ಯಾಪಿನ ಪ್ರಶ್ನೆಗೆ ನೀವು 4 ಮಾರ್ಕ್ಸ್ಗಳನ್ನು ಆರಾಮಾಗಿ ಪಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಏನಪ್ಪ ಅಂತಂದ್ರೆ ಪಾಸ್ ಆಗಬೇಕನ್ನೋರಿಗೆ ನಾವು ನೆಕ್ಸ್ಟ್ ಟಾರ್ಗೆಟ್ ಏನಪ್ಪ ಅಂತಂದ್ರೆ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ನ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೇಕು. ನೀವು 1 ಮಾರ್ಕ್ಸಿದ್ದು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಜಾಸ್ತಿ ನೋಡ್ಕೊಂಡ್ರಬೇಡ್ರಿ. ನೀವು ಜಸ್ಟ್ ಪಾಸ್ ಆಗಲೇಬೇಕಾಗೈತಿ. ಅದಕ್ಕೆ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನೀವು ಇಲ್ಲಿ ಸ್ವಲ್ಪ ಗಮನ ಹರಿಸಬೇಕು. 3 ಮಾರ್ಕ್ಸಿದ್ದು 9 ಪ್ರಶ್ನೆ ಇರ್ತವೆ, 4 ಮಾರ್ಕ್ಸಿದ್ದು 4 ಪ್ರಶ್ನೆ ಇರ್ತವೆ. 9, 4, 13 ಪ್ರಶ್ನೆಗಳು ಇಲ್ಲಿ ನಮಗೆ ಬಂದಿರ್ತವೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ದಕ್ರೆ ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಪದೇ ರಿಪೀಟ್ ಆಗಿರ್ತಕ್ಕಂಥ ಸಾಕಷ್ಟು ಕ್ವಶನ್ಸ್ಗಳದಾವ. ಆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನೀಟಾಗಿ ನೀವು ಅಧ್ಯಯನ ಮಾಡಿದ್ರಪ್ಪ ಅಂತಂದ್ರೆ ನಮಗೆ 50% ಕ್ವಶನ್ಸ್ಗಳು ಮತ್ತು ಅವೇ ರಿಪೀಟ್ ಆಕ್ಕೋ. ಅಂದ್ರೆ ಅಂದಾಜು 8 ಪ್ರಶ್ನೆಗಳೇ ಬಂದೇ ಬರ್ತವೆ. 8 3 24 ಅಂದರೆ ಕನಿಷ್ಠ 3 ಅಂಕಗಳಂದರೂ ಕೂಡ 8 3 24 ಅಂಕಗಳು ಇಲ್ಲಿ ಆಯ್ತು. ಇಲ್ಲಿ ಒಂದು 4 28 ಅಂಕಗಳು ನಾವು ಪಾಸ್ ಆಗಬೇಕಾಗಿದ್ರೆ ಕನಿಷ್ಠ ಅಂಕಗಳು ನಮ್ಗೆ ಬಂದು. ಹಾಗಾದ್ರೆ ಆ ಪ್ರಶ್ನೆಗಳು ಯಾವುವು, ಆ ಪ್ರಶ್ನೆಗಳಿಗೆ ಉತ್ತರ ಹೆಂಗೆ ಬರೀಬೇಕು? ವಿದ್ಯಾರ್ಥಿಗಳು ಬಹಳ ಕುತೂಹಲಕಾರಿಯಾಗಿದ್ದೀರಿ. ಆ ಪದೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು
ನಾನು ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಸುಮಾರು ಒಂದು 5ರಿಂದ 6 ಪೇಜ್ ಒಳಗೆ ವಿತ್ ಮ್ಯಾಪ್, ಕೇವಲ 5ರಿಂದ 6 ಪೇಜ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಮೇತ ಅವುಗಳನ್ನು ಒದಗಿಸಿದ್ದೀನಿ. ಮತ್ತು ಅವುಗಳಿಗೆ ಉತ್ತರ ಹೆಂಗದವಪ್ಪ ಅಂತಂದ್ರೆ ಅಗ್ದಿ ಶಾರ್ಟ್ ಸೆಂಟೆನ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ವರ್ಡ್ಸ್ ಒಳಗೂ ಅದಾವ ಅದ್ರಾಗ. ಅಂದರೆ ವಿದ್ಯಾರ್ಥಿಗಳು ಅದನ್ನು ನೆನಪಿಟ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅವುಗಳನ್ನು ಕೊಡಲಾಗ್ಯದ. ದಯವಿಟ್ಟು ವಿದ್ಯಾರ್ಥಿಗಳು ಇನ್ನೂ ಸಾಕಷ್ಟು ಟೈಮ್ ಐತಿ. ಇನ್ನೂ ನಮಗೆ ಸುಮಾರು ಒಂದು 15ರಿಂದ 20 ದಿನ ಟೈಮ್ ಐತಿ. ಸೊ ಈ 15ರಿಂದ 20 ದಿನದೊಳಗೆ ಒಂದು 5ರಿಂದ 6 ಪೇಜಿನ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಾವು ಆರಾಮಾಗಿ ಓದ್ಬೋದು. 2ರಿಂದ 3 ಸಲ ರಿವಿಷನ್ ಮಾಡ್ಕೋಬೋದು. ಅದನ್ನು ಓದಿದ ನಂತರ ನೀವು ಎಕ್ಸಾಮ್ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬಹಳ ಜನ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಪ್ರಶ್ನೆ ನಂಬರ್ 1, 2, 3, 4, 5 ಮಲ್ಟಿಪಲ್ ಚಾಯ್ಸ್ ಎಲ್ಲ ನಂಬರ್ ಹಾಕ್ತಾರೋ, 1 ಮಾರ್ಕ್ಸಿಂದ ಎಲ್ಲ ನಂಬರ್ ಹಾಕ್ತಾರೋ, ಅವುಗಳಿಗೆ ಉತ್ತರನೇ ಗೊತ್ತಿರೋದಿಲ್ಲ. ಸುಮ್ಮನೆ ನಂಬರ್ ಹಾಕಿ ಕೊನೆಗೆ ತಮಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊನೆಗೆ 4-5 ಪೇಜ್ ಬಿಟ್ಟು ಆನ್ಸರ್ ಮಾಡ್ಕೊತ ಹೋಗ್ತಾರೆ. ಮಧ್ಯದಲ್ಲಿ ಎಲ್ಲ ಖಾಲಿ. ಈ ಖಾಲಿ ಬಿಡೋದ್ರಿಂದ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರಿಗೆ ಏನಾಕೈತಪ್ಪ ಅಂದ್ರೆ ಈ ಮಗುವಿಗೆ ಏನೂ ಬರುವುದಿಲ್ಲ ಅಂತ ತಿಳ್ಕೊಂಡು ನೀವು ಮುಂದಿನ ಒಂದು ಪೇಜ್ ಒಳಗೆ ಕರೆಕ್ಟ್ ಆನ್ಸರ್ ಬರೆದ್ರೂ ಕೂಡ ಅಂಕಗಳು ಕಡಿಮೆ ಬರ್ತಕ್ಕಂಥ ಸಾಧ್ಯತೆ ಐತಿ. ಅದಕ್ಕೆ ತಾವೆಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಹೋದ ಕೂಡಲೇ ನೀವೇನು ಮಾಡಬೇಕು, ಮ್ಯಾಪಿನ ಪ್ರಶ್ನೆಗೆ ಅಟೆಂಡ್ ಮಾಡಬೇಕು. ಕನಿಷ್ಠ 4 ಅಂಕಗಳನ್ನು ನಾವು ಪಡೆದುಕೊಳ್ಬೋದು. ಮತ್ತು ಆ ಮ್ಯಾಪಿನ ಪ್ರಶ್ನೆಗೆ ಅಟೆಂಡ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ 4 ಅಥವಾ 5 ಅಂಕಗಳನ್ನು ಬರ್ತಾವಪ್ಪ ಅಂತಂದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತೈತಿ. ಸುಮಾರು ಒಂದು 23-24 ಮಾರ್ಕ್ಸ್ ತೊಗೊಂಡ್ರೆ ನಾನು ಪಾಸ್ ಆಗ್ಬೋದು ಮುಂದಿನ ಹಂತದೊಳಗೆ. ಅವಾಗ ನೀವೇನು ಮಾಡಬೇಕು, ಈಗಾಗಲೇ ಈ 3 ಅಂಕಗಳು ಮತ್ತು 4 ಅಂಕಗಳ ಒಂದು ಪ್ರಶ್ನೆಗಳಿಗೆ ಯಾವ ರೀತಿ ಓದ್ಕೊಳ್ಬೇಕು, ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ಉತ್ತರ ಸಮೇತ ಕೆಳಗಡೆ ಕೊಟ್ಟಿದ್ದೀನಿ. ಅವುಗಳನ್ನು ನೀವು ನೋಡ್ಕೋಬೇಕು. ಈ 15-20 ದಿವಸ ನೀವೇನು ಮಾಡಬೇಕು, ಅವನ್ನೆಲ್ಲ ರಿವಿಷನ್ ಮಾಡಬೇಕು. ಆವಾಗ ನಿಮಗೆ ಪ್ರಶ್ನೆ ಪತ್ರಿಕೆ ಸಿಕ್ಕ ಕೂಡಲೇ ಏನು ಮಾಡಬೇಕು, ಡೈರೆಕ್ಟ್ ಏನು ಮಾಡ್ಬೇಕಂತಂದ್ರೆ 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು. ನೋಡಿಕೊಂಡು ಆ 3 ಅಂಕದೊಳಗೆ ನನಗೆ ಈ ಪ್ರಶ್ನೆಯೊಳಗೆ ಯಾವುದು 100% ಆನ್ಸರ್ ಮಾಡ್ಬೋದು ಅಂತ ತಿಳ್ಕೊಂಡು ಅವುಗಳನ್ನೆಲ್ಲ ಪ್ರಶ್ನೆ ಪತ್ರಿಕೆಯೊಳಗೆ ರೌಂಡ್ ಹಾಕೋಬೇಕು. ಸುಮಾರು ನಿಮಗೆ ಅಲ್ಲಿ 8ರಿಂದ 9 ಕ್ವಶನ್ಸ್ಗಳು ಬಂದೇ ಬರ್ತಾವೆ 100%. ನೀವು ಸರಿಯಾಗಿ ನಾನು ಕೊಟ್ಟಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜನ್ನು ಅಧ್ಯಯನ ಮಾಡಿದ್ರಪ್ಪ ಅಂತಂದ್ರೆ 8ರಿಂದ 9 ಅಲ್ಲ, ಸುಮಾರು ಇನ್ನೂ ಕೂಡ ಹೆಚ್ಚಿಗೆ ಬರ್ಬೋದು. ಸೊ ನೀವು ಆ ಯಾವ ಪ್ರಶ್ನೆಗಳಿಗೆ ನಿಮಗೆ ಬರ್ತಾವೆ ಅವುಗಳನ್ನೆಲ್ಲ ರೌಂಡ್ ಹಾಕೋದು ಬರಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮ್ಯಾಪ್ ಕ್ವಶನ್ ಬಿಡಿಸಿದ ನಂತರ ನೀವು ಡೈರೆಕ್ಟ್ ಏನು ಮಾಡಿರಿ, 3 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಸುಮ್ಮನೆ ಖಾಲಿ ಪ್ರಶ್ನೆ ಸಂಖ್ಯೆ ಹಾಕಿ ಖಾಲಿ ಬಿಡಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟ್ 3 ಅಂಕದ ಪ್ರಶ್ನೆಗಳನ್ನೇ, ಈಗ ಎಕ್ಸಾಂಪಲ್ ಪ್ರಶ್ನೆ ನಂಬರ್ ನಿಮ್ಗೆ 25 ಬರ್ತದಪ್ಪ ಅಂತಂದ್ರೆ 25ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಿರಿ. 25ನೇ ಪ್ರಶ್ನೆಗೆ ಏನೈತಿ ಅದನ್ನೆಲ್ಲ ನೀಟಾಗಿ ಬರೀರಿ. ಪಾಯಿಂಟ್ಸ್ ವೈಸ್ ಕೊಟ್ಟಿನಿ, ಪಾಯಿಂಟ್ಸ್ ವೈಸೇ ಬರೀರಿ. ಆಮೇಲೆ 25 ನಂತರ ಅದ್ರ ನಂತರ ಸೀರಿಯಲ್ ನಂಬರ್, ಎಕ್ಸಾಂಪಲ್ ಈಗ 28ನೇದು ಬರ್ತೈತಿ, 28ನೇದು ಬರೀರಿ. 28 ಆಗನ 29ನೇದು. ಹಿಂಗೆ 3 ಅಂಕ 4 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಸುಮಾರು 9ರಿಂದ 10 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಪಾಸಿಂಗ್ ಪ್ಯಾಕೇಜ್ ರೆಡಿ ಆಯ್ತು. ನಾನು ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂತು. ಅಷ್ಟೇ ಬಿಟ್ಟು ಬರೋಂಗಿಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಓದಿರ್ತಕ್ಕಂಥ ವಿಷಯ ಯಾವುದಾದ್ರೂ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳು 2 ಮಾರ್ಕ್ಸ್ ಒಳಗೋ 1 ಮಾರ್ಕ್ಸ್ ಒಳಗೋ ಮಲ್ಟಿಪಲ್ ಚಾಯ್ಸ್ ಒಳಗೋ ಇನ್ನೂ ಇರ್ತಾವೆ. ಅವುಗಳನ್ನು ಹುಡುಕಿ ಮತ್ತೇನು ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳನ್ನು ನೆಕ್ಸ್ಟ್ ಮುಂದಿನ ಹಂತದೊಳಗೆ ಬರೀಬೇಕು. ನಾವು ಜಸ್ಟ್ ಪಾಸ್ ಆಗಬೇಕಾಗೈತಿ. ಅದಕ್ಕೆ ಏನು ಸ್ವಲ್ಪ ಹಿಂದೆ ಮುಂದೆ ಆದರೆ ಏನು ತೊಂದರೆ ಇಲ್ಲ, ನೀವು 100% ನಿಮ್ಗೆ ಮಾರ್ಕ್ಸ್ ಸಿಕ್ಕೇ ಸಿಗ್ತವೆ. ಆಮೇಲೆ ಕೆಲವೊಂದಿಷ್ಟು ನಿಮ್ಮ ಓನ್ ವರ್ಡ್ಸ್ ಒಳಗೆ
ನಿಮ್ಮ ಸಮಾಜದಲ್ಲಿ ನೋಡಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನೇ ಅಲ್ಲಿ ಕೇಳಿರ್ತಾನೆ. ಅವುಗಳು ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಬರಿಬೋದು. ಅವುಗಳನ್ನು ಹಾಗೇ ಬಿಟ್ಟು ಬರಬೇಡ್ರಿ. ಅವುಗಳಿಗೂ ಅಟೆಂಡ್ ಮಾಡ್ತಕ್ಕಂಥ ಸುಮಾರು ಮತ್ತು ಒಂದು 3-4 ಪ್ರಶ್ನೆಗಳಿಗೆ ಅಟೆಂಡ್ ಮಾಡ್ತಕ್ಕಂಥ ಒಂದು ಅಬಿಲಿಟಿಯನ್ನು ಬೆಳೆಸ್ಕೊರಿ. ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿರಿ. ನಿಮಗಲ್ಲಿ 3 ಅಥವಾ 2 ಮಾರ್ಕ್ಸಿಗೆ ಅಟ್ಲೀಸ್ಟ್ 1 ಮಾರ್ಕ್ಸ್ ಆದರೂ ನಿಮಗೆ ಕೊಡ್ಕೊತ ಹೋಗ್ತಾರೆ. ಯಾಕಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಆನ್ಸರ್ಗಳನ್ನು ನೀವು ಸರಿ ಮಾಡಿರಿ. ಸೊ ಅವಾಗ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರಿಗೆ ಒಂದು ಸ್ವಲ್ಪ ಅವ್ರಿಗೆ ಏನಾಕೈತಿ, ಸ್ಟಾರ್ಟಿಂಗ್ ನೀವೆಲ್ಲ ಆನ್ಸರ್ಗಳನ್ನ ಚೆನ್ನಾಗಿ ಮಾಡಿರಿ ಅಂತ ತಿಳ್ಕೊಂಡು ಅಲ್ಲಿ 1 ಮಾರ್ಕ್ಸ್ ಕೂಡ ನಿಮ್ಗೆ ಹೆಚ್ಚಾಕೊತ ಹೋಗ್ತಾರೆ. ಈ ರೀತಿ ಟೆಕ್ನಿಕ್ ನೀವು ಮಾಡಿದ್ರಪ್ಪ ಅಂತಂದ್ರೆ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಥವಾ ಸೋಷಿಯಲ್ ಸೈನ್ಸ್ ವಿಷಯದೊಳಗೆ 35ರಿಂದ 40 ಅಂಕಗಳನ್ನು ನಾವು ಆರಾಮ್ಸರಿ ಪಡ್ಕೋಬೋದು. ಸೊ ವಿದ್ಯಾರ್ಥಿಗಳು ಯಾಕೆ ಹಿಂಗೆ ಗೊಂದಲಕ್ಕೊಳಗಾಗ್ಯಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ಒಂದು 5ರಿಂದ 6 ಪೇಜನ್ನು ನೀಟಾಗಿ ನೀವು ಓದ್ಕೋಬೇಕು. ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಐತಿ ಮತ್ತು ಕನ್ನಡ ಮೀಡಿಯಮ್ದವ್ರಿಗೂ ಐತಿ. ಸೊ ನೀವು ಅದನ್ನು ಚೆನ್ನಾಗಿ ಇನ್ನು 15ರಿಂದ 20 ದಿನದೊಳಗಿರ್ತಕ್ಕಂಥ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿರಿ. ಅಧ್ಯಯನ ಮಾಡಿದ ನಂತರ ಎಕ್ಸಾಮ್ ಹಾಲ್ನೊಳಗೆ ಈ ರೀತಿ ಪ್ರೆಸೆಂಟೇಷನ್ ಮಾಡಿರಿ. ನಿಮಗೆ 40 ಮಾರ್ಕ್ಸ್ ಬರುವುದು ಗ್ಯಾರಂಟಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ಗಳಿಸ್ಕೋಬೇಕು ಅನ್ನೋದನ್ನು ನಾನು ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಹೇಳ್ತೀನಿ. ಸೊ ಇಷ್ಟು ಈ ಪಾಸಿಂಗ್ ಪ್ಯಾಕೇಜ್ ವಿದ್ಯಾರ್ಥಿಗಳು ಇಷ್ಟನ್ನು ನೀವು ಮಾಡಿದ್ರಪ್ಪ ಅಂತಂದ್ರೆ ನೀವು 40 ಅಂಕಗಳನ್ನು ಗಳಿಸ್ಕೋಬೋದು. ಸೊ ಮಾಡ್ತಿರಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.